Hello, all. Yep. Last class, I mean the class where we discussed foreign key concepts. Foreign key concepts. So, ಈ ಕ್ಲಾಸ್ನ ನಾನು ರೆಕಾರ್ಡ್ ಮಾಡಿಲ್ಲ. By mistake ಆಗಿ I forget. So that's why I am making this session. ಇದನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ ಆಫ್ಲೈನಲ್ಲೇ ಒಂದು ಸೆಷನ್ ಮಾಡಿಬಿಟ್ಟು ಇದನ್ನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಆ ಕ್ಲಾಸಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಅದನ್ನು ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇವಾಗ ನಾವೇನು ಮಾಡಬೇಕು, ವಿ ನೀಡ್ ಟು ಕನ್ಸಿಡರ್ ಆ್ಯನ್ ಎಂಪ್ಲಾಯಿ ಟೇಬಲ್. ಎಂಪ್ಲಾಯಿ ಟೇಬಲ್ನ ನಾವು ಕನ್ಸಿಡರ್ ಮಾಡ್ಕೊಳ್ಳೋಣ. ಇದರಲ್ಲಿ ಒಂದು 3 ಕಾಲಮ್ಸ್ ಇದೆ ಅಂತ ಅಂದ್ಕೊಳ್ಳಿ. ಒಂದು ಎಂಪ್ಲಾಯಿ ಐ ಡಿ, ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಎಂಪ್ಲಾಯಿ ನೇಮ್ ಫಾಲೋಡ್ ಬೈ ಡಿಪಾರ್ಟ್ಮೆಂಟ್ ಐ ಡಿ ಅಂತ, ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾರೆ. ಸೊ ದೀಸ್ ಆರ್ ವಾಟ್ ದಿ ಕಾಲಮ್ಸ್. 3 ಕಾಲಮ್ಸ್ ಇದೆ. ಸೊ ಇಲ್ಲಿ ನಾನು ಒಂದಿಷ್ಟು ಡೇಟಾನ ಹಾಕ್ತಾ ಹೋಗ್ತೀನಿ. ಓಕೆ, ಯಾವ ರೀತಿ ಡೇಟಾ ಹಾಕ್ತಾ ಹೋಗ್ತೀನಿ? ಸೊ ಇಲ್ಲಿ ಎಂಪ್ಲಾಯಿ ಐ ಡಿ ಬಂದ್ಬಿಟ್ಟು 1 ಅಂತ ಹಾಕ್ತಾ ಇದ್ದೀನಿ. ಎಂಪ್ಲಾಯಿ ನೇಮ್ ರಘು ಗುರುಮೂರ್ತಿ. ಡಿಪಾರ್ಟ್ಮೆಂಟ್ ಐ ಡಿ ಗೊತ್ತಿಲ್ಲ ನನಗೆ, ಡಿಪಾರ್ಟ್ಮೆಂಟ್ ಐ ಡಿ. ಹಾಗಾಗಿ ನಾವು ಫಸ್ಟ್ ಏನು ಮಾಡಬೇಕು, ವಿ ನೀಡ್ ಟು ಗೋ ಫಾರ್ ಡಿಪಾರ್ಟ್ಮೆಂಟ್ ಟೇಬಲ್. ಇಲ್ಲಿ ಡಿಪಾರ್ಟ್ಮೆಂಟ್ ಟೇಬಲ್ ನಮಗೆ ರೆಡಿ ಇರಬೇಕಾಗುತ್ತೆ. ಓಕೆನಾ? ಸೊ ಇಲ್ಲಿ ಡಿಪಾರ್ಟ್ಮೆಂಟ್ ಟೇಬಲ್ದು ಒಂದಿಷ್ಟು ಕಾಲಮ್ಸ್ ಹಾಕೋಣ. ಇಲ್ಲಿ ಎಂಪ್ಲಾಯಿ ಐ ಡಿ ಇಲ್ಲಿ ಪ್ರೈಮರಿ ಕೀ ಆಗಿದೆ. ಪ್ರೈಮರಿ ಕೀ ಅಂದರೆ ಹೇಳಿದ್ದೀನಿ, ಯೂನಿಕ್ ಆಗಿರಬೇಕಿದು. ನೆಕ್ಸ್ಟು ನಾಟ್ ನಲ್ ಇರಬಾರ್ದು, ಅಲ್ಲಿ ವ್ಯಾಲ್ಯೂಸ್ ಇರಬೇಕು ಯಾವಾಗಲೂ ಅಂತ. ಓಕೆನಾ? ಸೊ ಅದೇ ರೀತಿ ಇಲ್ಲಿ ಡಿಪಾರ್ಟ್ಮೆಂಟ್ ಟೇಬಲಿಗೆ ಬಂದಾಗ ಇಲ್ಲಿ ಡಿಪಾರ್ಟ್ಮೆಂಟ್ ಐ ಡಿ, ಅದಾದಮೇಲೆ ಡಿಪಾರ್ಟ್ಮೆಂಟ್ ನೇಮ್, ಏನು ಡಿಪಾರ್ಟ್ಮೆಂಟ್ ಹೆಸರು, ಆಮೇಲೆ ಡಿಪಾರ್ಟ್ಮೆಂಟ್ ಎಲ್ಲಿದೆ, ದಟ್ ಈಸ್ ವಾಟ್ ಡಿ ಲೊಕೇಶನ್ ಅಂತ ಅಂದ್ಕೊಳ್ಳಿ. ಗಾಟ್ ಇಟ್. ಇಲ್ಲಿ 3 ಕಾಲಮ್ಸ್ ಇದೆ. ಸೊ ಇಲ್ಲಿ ನಾನು ಇದಕ್ಕೆ ಒಂದಿಷ್ಟು ರೋಸ್ ಹಾಕ್ತಾ ಬರೋಣ, ಡೇಟಾ ಎಂಟ್ರಿ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಐ ಡಿ 1, ಡಿಪಾರ್ಟ್ಮೆಂಟ್ ನೇಮ್ ಬಂದ್ಬಿಟ್ಟು ನಾನು ಡೆವಲಪ್ಮೆಂಟ್ ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಲೊಕೇಶನ್ ಎಸ್ ಎಸ್ ಲೇಔಟ್ ಬಿ ಬ್ಲಾಕ್. ಇದು ಒಂದು ರೋ ಆಯಿತು. ನೆಕ್ಸ್ಟ್ ರೋ ಬಂದ್ಬಿಟ್ಟು ಇನ್ನೊಂದು, ಇದು ಟೀಚಿಂಗ್ ಅಂತ ಹಾಕ್ತಾ ಇದ್ದೀನಿ. ಡಿಪಾರ್ಟ್ಮೆಂಟ್ ನೇಮು ಇದೆಲ್ಲಿ ಇದೆಯಪ್ಪ ಅಂತಂದರೆ ವಾಟ್ ಟಿ ಬಿ ನಗರ್, ಇಲ್ಲಿ ತರಳಬಾಳ್ ನಗರದಲ್ಲಿ ಇದೆ ಈ ಡಿಪಾರ್ಟ್ಮೆಂಟ್ ಅಂತ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೆಕ್ಸ್ಟ್ 3ನೇ ರೋ ಹಾಕ್ತಾ ಇದ್ದೀನಿ ನಾನು. ಸೊ ಇಲ್ಲಿ 3ನೇ ರೋ ಬಂದ್ಬಿಟ್ಟು ಟೆಸ್ಟಿಂಗ್ ಇದು. ಓಕೆ, ಇದೆಲ್ಲಿ ಇದೆಯಪ್ಪ ಅಂತ ಅಂದರೆ ವಾಟ್ ಕೆ ಬಿ ಎಕ್ಸ್ಟೆನ್ಷನ್ ಅಂತ ಅಂದ್ಕೊ. ಡಿಪಾರ್ಟ್ಮೆಂಟ್ ಟೇಬಲ್ ಆಯಿತಾ? ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ಈ ಡಿಪಾರ್ಟ್ಮೆಂಟ್ ಐ ಡಿ ಇದೆಯಲ್ಲ ಇದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ 1 ಅಂತ. ಓಕೆನಾ? ಸಿ ಇಲ್ಲಿ ಸ್ವಲ್ಪ ಸೂಕ್ಷ್ಮ ನೋಡಬೇಕು ನೀವು. ನಾನು ಮುಂಚೆನೇ 1 ದಿನಕ್ಕೆ ಹಾಕಲಿಲ್ಲ ಅಂದರೆ ಇಲ್ಲಿ ಡೇಟಾನೇ ರೆಡಿ ಇರಲಿಲ್ಲ. ಹಾಗಾಗಿ ಫಸ್ಟ್ ಈ ಡೇಟಾ ರೆಡಿ ಮಾಡಿಕೊಂಡು ಆಮೇಲೆ ಹಾಕಬೇಕಾಗುತ್ತೆ. ಸೊ ಇಲ್ಲಿ ವಾಟ್ ಇದೊಂದು ಟೇಬಲ್ನ ನಾನು ಇಲ್ಲಿ ರೆಡಿ ಮಾಡಿರ್ತೀನಿ. ಇನ್ನೊಂದು ರೋ ಹಾಕೋಣ. ಈ ಡಿಪಾರ್ಟ್ಮೆಂಟ್ ಐ ಡಿ ಅನ್ನೋದು ಇದೆಯಲ್ಲ, ಇಲ್ಲಿ ಫಾರಿನ್ ಕೀ ಆಗಿರುತ್ತೆ. ಇದು ಫಾರಿನ್ ಕೀ, ಇಲ್ಲಿ ಪ್ರೈಮರಿ ಕೀ ಆಗಿರುತ್ತೆ ಡಿಪಾರ್ಟ್ಮೆಂಟ್ ಟೇಬಲಲ್ಲಿ. ಒಂದು ನಾವು ಅರ್ಥ ಮಾಡ್ಕೋಬೇಕು, ರಘು ಗುರುಮೂರ್ತಿ ಅನ್ನೋ ಎಂಪ್ಲಾಯಿ, ಅವ್ರದ್ದು ಎಂಪ್ಲಾಯಿ ಐ ಡಿ 1, ಅವರು ಯಾವ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ 1 ಅಂತ. ಸೊ 1 ಅಂತ ಅಂದರೆ ನಾವು ಯಾವ ಟೇಬಲ್ಗೆ ರೆಫರೆನ್ಸ್ ಮಾಡ್ತಾ ಇದ್ದೀವಿ ನೋಡ್ತಾ ಬನ್ನಿ. 1 ಅಂತ ಅಂದರೆ ನಾವು ಈ ರೋಗೆ ರೆಫರೆನ್ಸ್ ಮಾಡ್ತಾ ಇದ್ದೀವಿ, ಡಿಪಾರ್ಟ್ಮೆಂಟ್ ಟೇಬಲ್ ವಾಟ್ ಡಿಪಾರ್ಟ್ಮೆಂಟ್ ಐ ಡಿ 1. ಸೊ ಇವಾಗ ನಾವು ಹೇಳ್ಬೋದು ರಘು ಗುರುಮೂರ್ತಿ with employee ID 1 is working in what department development which is located in SS layout B block. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ನಾವು ಮಾಡ್ತಾ ಇರೋ ಉದ್ದೇಶ ಏನಪ್ಪ ಅಂದರೆ, ಈ ಟೇಬಲ್ ಇದೆಯಲ್ಲ ಯಾವುದು ಎಂಪ್ಲಾಯಿ ಟೇಬಲ್ಲು ಮತ್ತು ಡಿಪಾರ್ಟ್ಮೆಂಟ್ ಟೇಬಲ್ಲು ಮಧ್ಯದಲ್ಲಿ ರಿಲೇಷನ್ಶಿಪ್ನ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದೀವಿ. ಎಂಥ ರಿಲೇಷನ್ಶಿಪ್ಪು? ಫಾರಿನ್ ಕೀ ರಿಲೇಷನ್ಶಿಪ್. ಇದರಲ್ಲಿ ನಾನು ಇನ್ನೊಂದು ರೋ ಹಾಕ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, 2ನೇ ಎಂಪ್ಲಾಯ್. ಸೊ ರೋಹನ್ ಅಂತ ಹಾಕ್ತಾ ಇದ್ದೀನಿ ನಾನು. ಸೊ ಡಿಪಾರ್ಟ್ಮೆಂಟ್ ಐ ಡಿ ಏನು ಕೊಡ್ತಾ ಇದ್ದೀನಿ ಇಲ್ಲಿ, ರೋಹನ್ಗೆ 2 ಕೊಡ್ತಾ ಇದ್ದೀನಿ. ಇದರ ಅರ್ಥ ಏನು? ರೋಹನ್ ಅನ್ನೋ ಎಂಪ್ಲಾಯಿ ವಿತ್ ಎಂಪ್ಲಾಯಿ ಐ ಡಿ 2 ಈಸ್ ವರ್ಕಿಂಗ್ ಇನ್ ಟೀಚಿಂಗ್ ಡಿಪಾರ್ಟ್ಮೆಂಟ್, ಓಕೆ, ವಿಚ್ ಈಸ್ ಲೊಕೇಟೆಡ್ ಇನ್ ತರಳಬಾಳ್ ನಗರ್. ಗೆಟಿಂಗ್? ಸೊ ಇದಾದಮೇಲೆ ಅಗೈನ್ ಮತ್ತೆ ನಾನು 3ನೇ ಎಂಪ್ಲಾಯ್ ಆಗ್ತಾ ಇದ್ದೀನಿ, ಮಂಜು ಅಂತ. ಓಕೆ, ಇಲ್ಲೇನು ಮಾಡ್ತಾ ಇದ್ದೀನಿ, ಡಿಪಾರ್ಟ್ಮೆಂಟ್ ಐ ಡಿ ನಾನು ಏನು ಕೊಡ್ತಾ ಇದ್ದೀನಿ, ಅಗೈನ್ 1 ಕೊಡ್ತಾ ಇದ್ದೀನಿ. ಕೊಡ್ಬೋದು, ಮಂಜು ಅನ್ನೋರು
ಡಿಪಾರ್ಟ್ಮೆಂಟ್ ಡೆವಲಪ್ಮೆಂಟಲ್ಲಿ ವರ್ಕ್ ಮಾಡ್ಬೋದು, ರಘು ಅನ್ನೋರು ವರ್ಕ್ ಮಾಡ್ಬೋದು. ಇದರ ಅರ್ಥ ಅದೇ, ಮಂಜು ಅನ್ನೋ ಎಂಪ್ಲಾಯಿ ಈಸ್ ವರ್ಕಿಂಗ್ ಇನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಈಸ್ ವಾಟ್ ಫಾರಿನ್ ಕೀ ವಾಟ್ ರಿಲೇಷನ್ಶಿಪ್. ಏನಿಲ್ಲಿ ಫಾರಿನ್ ಕೀ ರಿಲೇಷನ್ಶಿಪ್ ಅಂದರೆ ಒಂದು ಅರ್ಥ ಮಾಡ್ಕೋಬೇಕು. ಸರ್ ಇದನ್ನು ಡಿಪಾರ್ಟ್ಮೆಂಟ್ ಟೇಬಲ್ನ ನಾನು ಇಲ್ಲೇ ಎಲ್ಲ ಇಟ್ಕೋಬೋದಿತ್ತಲ್ಲ, 2 ಟೇಬಲ್ನ ಮಾಡೋ ಅಂಥ ಅವಶ್ಯಕತೆ ಏನಿದೆ? ಒಂದೇ ಟೇಬಲಲ್ಲಿ ಒಂದಿಷ್ಟು ಕಾಲಮ್ಸ್ ಮಾಡ್ಕೊಂಡು ಇಟ್ಕೋಬೋದಿತ್ತಲ್ಲ. ಯಾವ ಥರ? ಎಂಪ್ಲಾಯಿ ಐ ಡಿ, ಎಂಪ್ಲಾಯಿ ನೇಮ್, ಅದಾದಮೇಲೆ ಡಿಪಾರ್ಟ್ಮೆಂಟ್ ಐ ಡಿ ಬೇಕೇ ಆಗಲ್ಲ ಇಲ್ಲಿ, ಡೈರೆಕ್ಟಾಗಿ ಡಿಪಾರ್ಟ್ಮೆಂಟ್ ನೇಮ್ ಕೊಡ್ತೀನಿ, ಡಿಪಾರ್ಟ್ಮೆಂಟ್ ಲೊಕೇಶನ್ ಕೊಡ್ತೀನಿ, ಸಾಕಾಗುತ್ತಲ್ಲ ಇಲ್ಲಿ ಅಂತ ಕೇಳ್ಬೋದು ನೀವು. ಓಕೆನಾ? ಸೊ ಹಾಗಾದರೆ ಇಲ್ಲಿ 1 ನಾನು ಯಾವ ರೀತಿ ಡೇಟಾ ಕೊಡ್ಬೋದು? 1 ರಘು ಗುರುಮೂರ್ತಿ ವರ್ಕಿಂಗ್ ಇನ್ ಡೆವಲಪ್ಮೆಂಟ್, ಲೊಕೇಶನ್ ಎಸ್ ಎಸ್ ಲೇಔಟ್ ಬಿ ಬ್ಲಾಕ್. ನೆಕ್ಸ್ಟು 2 ರೋಹನ್ ವರ್ಕಿಂಗ್ ಇನ್ ಯಾವುದಪ್ಪ 2 ಅಂತ ಅಂದರೆ ಟೀಚಿಂಗ್, ಡೈರೆಕ್ಟಾಗಿ ಹಾಕ್ಬೋದು, ಇನ್ನೊಂದು ಟೇಬಲ್ ಬೇಡವೇ ಬೇಡ ಅಂತ. ಆಮೇಲೆ ಲೊಕೇಶನ್ ಬಂದ್ಬಿಟ್ಟು ಟಿ ಬಿ ನಗರನ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ರೋ ಹಾಕ್ತಾ ಇದ್ದೀನಿ, 3ನೇದು ಮಂಜು ವರ್ಕಿಂಗ್ ಇನ್ ಡೆವಲಪ್ಮೆಂಟ್ ಎಸ್ ಎಸ್ ಲೇಔಟ್ ಬಿ ಬ್ಲಾಕ್. ಸಿ ನೋಡ್ತಾ ಬನ್ನಿ, ಇಲ್ಲಿ ಮತ್ತು ಇಲ್ಲಿ ಡೇಟಾ ಏನಾಯ್ತಪ್ಪ? ಡೂಪ್ಲಿಕೇಟ್ ಆಯಿತು. ಈ ಡೇಟಾ ಡೂಪ್ಲಿಕೇಶನ್ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ ಸೈಜ್ ಆಫ್ ದಿ ಡೇಟಾ ಬೇಸು ಜಾಸ್ತಿ ಆಗುತ್ತೆ. ಮತ್ತು ಕಾಲಮ್ಸು ಈ ಥರ ಆಗ್ತಾ ಹೋದರೆ ಈ ಕಾನ್ಸೆಪ್ಟ್ನ ಫ್ಲ್ಯಾಟ್ ಟೇಬಲ್ ಅಂತೀವಿ. ಯಾವುದೇ ರಿಲೇಷನ್ಶಿಪ್ ಇರಲ್ಲ ಈ ಥರ ಟೇಬಲಲ್ಲಿ, ಏನಂತ ಕರಿತೀವಿ? ಫ್ಲ್ಯಾಟ್ ಟೇಬಲ್ ಅಂತ. ಈ ಫ್ಲ್ಯಾಟ್ ಟೇಬಲ್ ಮಾಡೋದ್ರಿಂದ ಏನಾಗುತ್ತೆ? ನಂಬರ್ ಆಫ್ ಕಾಲಮ್ಸ್ ಜಾಸ್ತಿ ಆಗುತ್ತೆ, ನಂಬರ್ ಆಫ್ ಕಾಲಮ್ಸ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಡೇಟಾಬೇಸ್ ಸೈಜ್ನೂ ಕಡಿಮೆ ಮಾಡಬೇಕು, ನಂಬರ್ ಆಫ್ ಕಾಲಮ್ಸ್ನೂ ಕಡಿಮೆ ಮಾಡಬೇಕು. ಸೊ ಆವಾಗ ನಾವೇನು ಮಾಡಬೇಕು? ಟೇಬಲ್ನ ಈ ಥರ ಸ್ಪ್ಲಿಟ್ ಮಾಡಿಬಿಟ್ಟು ವಾಟ್ ಫಾರಿನ್ ಕೀ ರಿಲೇಷನ್ಶಿಪ್ ಎಸ್ಟಾಬ್ಲಿಷ್ ಮಾಡಿಕೊಂಡು ಡೇಟಾನ ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಇದೇ ಕಾನ್ಸೆಪ್ಟ್ನೇ ನಾವು ನಾರ್ಮಲೈಸೇಷನ್ ಅಂತ ಕರಿತಾ ಇರೋದು. ವಾಟ್ ಯು ಮೀನ್ ಬೈ ನಾರ್ಮಲೈಸೇಷನ್ ಅಂದರೆ, ನಾರ್ಮಲೈಸೇಷನ್ ಈಸ್ ಎ ಸ್ಟ್ಯಾಂಡರ್ಡ್, ಅದೊಂದು ಸ್ಟ್ಯಾಂಡರ್ಡು. ಯಾವಾಗ ವಿ ನೀಡ್ ಟು ಫಾಲೋ ದಟ್? ವೈಲ್ ಡಿಸೈನಿಂಗ್ ದಿ ಡೇಟಾಬೇಸ್. ಡೇಟಾಬೇಸ್ನ ಡಿಸೈನ್ ಮಾಡಬೇಕಾದ್ರೆ ಏನು ಮಾಡಬೇಕಾಗುತ್ತೆ? ನಾವು ಫಾಲೋ ಮಾಡಬೇಕಾಗುತ್ತೆ. ಓಕೆನಾ? ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಪಾಯಿಂಟ್ ಇದೆ. ಈ ನಾರ್ಮಲೈಸೇಷನ್ನ ನಾವು ಫಾಲೋ ಮಾಡಲೇಬೇಕಾ? ಬೇಕಿದ್ರೆ ಮಾಡಿ, ಇಲ್ಲ ಅಂದರೆ ಬಿಡಿ. ನಾವು ಈ ಥರ ಫ್ಲ್ಯಾಟ್ ಟೇಬಲಲ್ಲೂ ಡೇಟಾ ಇಟ್ಕೋಬೋದು. ಯಾವುದೋ ಒಂದು ಸಣ್ಣ ಪ್ರಾಜೆಕ್ಟ್ ಇದೆ ಅಂದರೆ ವಿ ಕ್ಯಾನ್ ಏಬಲ್ ಟು ಗೋ ವಿತ್ ವಾಟ್ ಫ್ಲ್ಯಾಟ್ ಟೇಬಲ್ಸ್. ಬಟ್ ದೊಡ್ಡ ಪ್ರಾಜೆಕ್ಟ್ ಇದ್ದಾಗ ಪರ್ಫಾರ್ಮೆನ್ಸ್ನ ಇಂಪ್ರೂವ್ ಮಾಡ್ಕೋಬೇಕಪ್ಪ ಅಂತ ಅಂದಾಗ ನಮಗೇನಾಗುತ್ತಪ್ಪ ಅಂತ ಅಂದರೆ ವಾಟ್ ವಿ ನೀಡ್ ಟು ಡೂ? ವಿ ನೀಡ್ ಟು ಗೋ ಫಾರ್ ನಾರ್ಮಲೈಸೇಷನ್. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಸೊ ಇಲ್ಲಿ ಇನ್ನೊಂದಿಷ್ಟು ಪಾಯಿಂಟ್ಸ್ನ ಗಮನ ಕೊಡಬೇಕು. ನೀವು ಇಲ್ಲಿ ಹೊಸ ಎಂಪ್ಲಾಯಿನ ಹಾಕ್ತಾ ಇದ್ದೀರಾ, 4 ಅಂತ ಬಂದ್ಬಿಟ್ಟು ಇನ್ನೊಬ್ಬ ಮನೋಹರ್ ಅಂತ ಹಾಕ್ತಾ ಇದ್ದೀರಾ. ಇಲ್ಲಿ ಡಿಪಾರ್ಟ್ಮೆಂಟ್ ಐ ಡಿ 5 ಅಂತ ಕೊಟ್ಟರೆ ಇಲ್ಲಿ ಚೆಕ್ ಆಗುತ್ತೆ 5 ಡಿಪಾರ್ಟ್ಮೆಂಟ್ ಐ ಡಿ ಇದೆಯಾ ಅಂತ. ಡಿಪಾರ್ಟ್ಮೆಂಟ್ ಐ ಡಿ 5 ಇಲ್ಲ ಅಂತ ಅಂದರೆ ವಿಚ್ ರಿಸಲ್ಟ್ಸ್ ಇನ್ ಎರರ್. ಗಾಟ್ ಇಟ್? ದಿಸ್ ಈಸ್ ವಾಟ್ ದಿ ಆ್ಯಕ್ಚುಯಲ್ ಕಾನ್ಸೆಪ್ಟ್. ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು, ಏನೋ ಫಾರಿನ್ ಕೀ ಕಾನ್ಸೆಪ್ಟು. ಸೊ ಇವಾಗ ನೆಕ್ಸ್ಟ್ ಬಂದು ಇದಾದಮೇಲೆ ಇಲ್ಲಿ ಪ್ರೈಮರಿ ಕೀ ಇದೆಯಲ್ಲ, 1 2 3 ಅಂತ ಜನರೇಟ್ ಆಗ್ತಾ ಹೋಗ್ಬೇಕು. ಒಂದು ರೆಕಾರ್ಡ್ ಹಾಕಿದ ತಕ್ಷಣ ಇದನ್ನೇ ನಾವು ಇನ್ಸರ್ಟ್ ಮಾಡಲ್ಲ, ಆಟೋಮೆಟಿಕಲಿ ಡೇಟಾಬೇಸಲ್ಲೇ ಅದೇನಾಗ್ತಾ ಹೋಗುತ್ತೆ? ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಐಡೆಂಟಿಟಿ ಸ್ಪೆಸಿಫಿಕೇಶನ್ ಅಂತ ಒಂದು ಆಪ್ಷನ್ ಇದೆ, ಅದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ? ವಿ ಯೂಸ್ ಟು ಪುಟ್ ಐಡೆಂಟಿಟಿ ಸ್ಪೆಸಿಫಿಕೇಶನ್ ಆಪ್ಷನ್ ಯೂಸ್ ಮಾಡಿಕೊಂಡು ಈ ನಂಬರು ಆಟೋ ಜನ್ರೇಟ್ ಆಗೋ ಥರ, ಏನಿದು ಆಟೋ ಜನ್ರೇಟ್ ಯಾವಾಗಲೂ ಇನ್ಕ್ರಿಮೆಂಟ್ ಬೈ 1, ಈ ಥರ ನಾವೇನು ಮಾಡ್ತೀವಿ? ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಇದೆಲ್ಲ ಕಾನ್ಸೆಪ್ಟ್ನ ನಾವು ಡೇಟಾಬೇಸಲ್ಲಿ ನೋಡ್ತಾ ಹೋಗೋಣ. ಆಲ್ರೆಡಿ ನಾವು ಇದನ್ನು ಈ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡಿದ್ವಿ ಯಾವಾಗ? ನಮ್ಮ ಲೈವ್ ಸೆಷನ್ನಲ್ಲಿ. ಅಲ್ಲಿ ರೆಕಾರ್ಡ್ ಮಾಡಿಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಇಲ್ಲಿ ಇದನ್ನು ಮತ್ತೆ ಮಾಡ್ತಾ ಇರೋದು. ಸೊ ಬನ್ನಿ, ಇವಾಗ ನಾನೇನು ಮಾಡಬೇಕು? SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋನ ಓಪನ್ ಮಾಡಬೇಕು. SSMS ಏನು? SSMS ಅಂತ ಅಂದರೆ SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ. ನನ್ನ ಹತ್ರ 2017 ವರ್ಷನ್ ಇದೆ, ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇದು ಓಪನ್ ಆಗುತ್ತೆ. ಜೊತೆಗೆ SQL ಸರ್ವರೂ ಏನಾಗಿದೆ? ಇನ್ಸ್ಟಾಲ್ ಆಗಿದೆ. SQL ಸರ್ವರ್ ಮ್ಯಾನೇಜ್ಮೆಂಟ್ ಸ್ಟುಡಿಯೋ ಉಪಯೋಗಿಸ್ಕೊಂಡು SQL ಸರ್ವರ್ನ ನಾನೇನು ಮಾಡ್ತೀನಿ? ಐ ಯೂಸ್ ಟು ಆಕ್ಸೆಸ್, ಅದನ್ನು ನಾನು ವರ್ಕ್ ಮಾಡ್ಬೋದು. ಗಾಟ್ ಇಟ್? ಸೊ ನೋಡ್ತಾ ಬನ್ನಿ, ಇವಾಗ SQL ಸರ್ವರ್ ಏನಾಗಿದೆ? ಇಲ್ಲಿ ಹೈಲೈಟ್ ಆಗಿದೆ. ನಾನು ಇದಕ್ಕೆ ಏನು ಮಾಡ್ಕೋಬೇಕಾಗತ್ತಾ? ಐ ನೀಡ್ ಟು ಕನೆಕ್ಟ್. ಅರ್ಥ ಆಗಿದೆಯಾ? ಕನೆಕ್ಟ್ ಮಾಡ್ಕೋಬೇಕು. ನಮ್ಮ ಎಕ್ಸಾಂಪಲಲ್ಲಿ ನಾವು ಯಾವ ಡೇಟಾಬೇಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅಂತ ಅಂದರೆ ದೇರ್ ವಾಸ್ ಎ ಡೇಟಾಬೇಸ್ ಕಾಲ್ಡ್ ISAT 2021 ಪ್ರಾಜೆಕ್ಟ್ ಅಂತ ಒಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ವಿ ಲೈವ್ ಕ್ಲಾಸಲ್ಲಿ. ಓಕೆ, ನಾನು ಇವಾಗ ಏನು ಮಾಡ್ತಾ ಇದ್ದೀನಿ? ಇನ್ನೊಂದು ಡೇಟಾಬೇಸ್ನ ಕ್ರಿಯೇಟ್ ಮಾಡ್ತೀನಿ ವಿತ್ ಡಿಫ್ರೆಂಟ್ ನೇಮ್. ಓಕೆ, ಸೊ ಇಲ್ಲಿ ರೈಟ್ ಕ್ಲಿಕ್ ಮಾಡ್ತೀವಿ, ನ್ಯೂ ಡೇಟಾಬೇಸ್.
ನ್ಯೂ ಡೇಟಾಬೇಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಾನೇನು ಕೊಡ್ತಾ ಇದ್ದೀನಿ, ಡೇಟಾಬೇಸ್ ನೇಮ್ ಕೊಡ್ತಾ ಇದ್ದೀನಿ. ಇದನ್ನು ಒಂದು ಏನು ಮಾಡೋಣಪ್ಪ ಅಂತಂದರೆ ಐಸ್ಯಾಟ್ ಪ್ರಾಜೆಕ್ಟ್ ವಾಟ್ ನ್ಯೂ ಅಂತ ಕೊಟ್ಟಿರೋಣ ಸದ್ಯಕ್ಕೆ. ವಾಟ್ ಇದೊಂದು ಕ್ಲಾಸ್ಗೆ ಈ ವಾಟ್ ಡೇಟಾಬೇಸ್ನ ಯೂಸ್ ಮಾಡ್ಕೊಳ್ಳೋಣ. ಪ್ರಾಜೆಕ್ಟ್ ನ್ಯೂ ಡಿ ಬಿ ಅಂತ ಕೊಡೋಣ. ಓಕೆನಾ? ಸಿ ಇಲ್ಲಿ ನಾನು ಡೇಟಾಬೇಸ್ನ ಏನು ಮಾಡ್ತಾ ಇದ್ದೀನಿ, ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸಿ ನೋಡ್ತಾ ಬನ್ನಿ, ಇಲ್ಲಿ ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆದಮೇಲೆ ಇದರಲ್ಲಿ ಯಾವುದಾದ್ರು ಟೇಬಲ್ಸ್ ಇದೆಯಾ? ಯಾವ ಟೇಬಲ್ಸು ಇಲ್ಲ. ಹಾಗಾಗಿ ನಾನು ಟೇಬಲ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಏನು ಮಾಡಬೇಕಾಗುತ್ತೆ? ಐ ಯೂಸ್ ಟು ಕ್ರಿಯೇಟ್ ಎ ಟೇಬಲ್. ಅದಕ್ಕೆ ನಾನು ಏನು ಮಾಡ್ತೀನಿ, ರೈಟ್ ಕ್ಲಿಕ್. ಇಲ್ಲೆಲ್ಲಾದರೂ ಟೇಬಲ್ ಕ್ರಿಯೇಟ್ ಮಾಡೋದಕ್ಕೆ ಆಪ್ಷನ್ ಇದೆಯಾ? ಇಲ್ಲ. ಬನ್ನಿ ಇಲ್ಲಿ ಟೇಬಲ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ಟೇಬಲ್ ಸೆಲೆಕ್ಟ್ ಮಾಡಿಕೊಂಡೆ. ಹೊಸ ಟೇಬಲ್ಗೆ ಏನಾಗುತ್ತೆ ನಮಗೆ, ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿ ಆಪ್ಷನ್ ಟು ಕ್ರಿಯೇಟ್. ಇಲ್ಲಿ ಕಾಲಮ್ ನೇಮ್ಸ್ನ ಕೊಡ್ತಾ ಹೋಗ್ಬೇಕು. ನಾನು ಮುಂಚೆನೇ ಹೇಳಿದ್ದೀನಿ, ಎಂಪ್ಲಾಯ್ ಟೇಬಲು ಡಿಪಾರ್ಟ್ಮೆಂಟ್ ಟೇಬಲ್ ಅಂತ ಇದ್ದಾಗ ಫಾರಿನ್ ಕೀ ಎಲ್ಲಿರುತ್ತೆ ಆ ಟೇಬಲ್ನ ಮುಂಚೆ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಫಸ್ಟು ನಾನು ಕ್ರಿಯೇಟ್ ಮಾಡ್ತಾ ಇರೋ ಟೇಬಲ್ ಯಾವುದಪ್ಪ ಅಂತ ಅಂದರೆ ಡಿಪಾರ್ಟ್ಮೆಂಟ್. ಫಸ್ಟ್ ಕಾಲಮ್ ಯಾವುದು? ಡಿಪಾರ್ಟ್ಮೆಂಟ್ ಐ ಡಿ. ಡೇಟಾ ಟೈಪ್ ಏನು ಕೊಡ್ತೀರಪ್ಪ? ಇದು ಇಂಟೀಜರ್. ಪ್ರೈಮರಿ ಕೀ ಆಗಿರೋದ್ರಿಂದ ನಲ್ಲ ಅಲೋ ಮಾಡಲ್ಲ ಇದು. ಅದಾದಮೇಲೆ ಡಿಪಾರ್ಟ್ಮೆಂಟ್ ನೇಮ್. ಸೊ ಇಲ್ಲಿ ಡೇಟಾ ಟೈಪ್ ಏನು? ವ್ಯಾರ್ಕ್ಯಾರ್. ನೋಡ್ತಾ ಬನ್ನಿ, ಎನ್ ವ್ಯಾರ್ಕ್ಯಾರ್ 50 ಅಂತ ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲೇನು ಕೊಡ್ತಾ ಇದ್ದೀನಿ, ನೆಕ್ಸ್ಟು ಡಿಪಾರ್ಟ್ಮೆಂಟ್ ಲೊಕೇಶನ್ ಡಿ ಲಾಕ್ ಅಂತ ಕೊಟ್ಟಿರ್ತೀನಿ ಅಷ್ಟೇ. ಇಲ್ಲ ಕೊಟ್ಬಿಡಿ, ನೋ ಪ್ರಾಬ್ಲಮ್. ಡಿಪಾರ್ಟ್ಮೆಂಟ್ ಲೊಕೇಶನ್ ಇದು ಎನ್ ವ್ಯಾರ್ಕ್ಯಾರ್ 50ನೇ ಕೊಟ್ಟಿರ್ತೀನಿ. ಇದನ್ನು ನಲ್ಲ ಅಕ್ಸೆಪ್ಟ್ ಮಾಡಲ್ಲ. ಅರ್ಥ ಆಗಿದೆಯಾ? ಸೊ ಇವಾಗ ಇದರಲ್ಲಿ ಪ್ರೈಮರಿ ಕೀ ಯಾವುದು ಅನ್ನೋದನ್ನ ನಾವು ಸೆಟ್ ಮಾಡಬೇಕು. ರೈಟ್ ಕ್ಲಿಕ್ ಮಾಡಿ, ಸೆಟ್ ಪ್ರೈಮರಿ ಕೀ. ಓಕೆನಾ? ಪ್ರೈಮರಿ ಕೀ ಸೆಟ್ ಮಾಡಿದ್ದೀನಿ. ಇದಾದಮೇಲೆ ಈ ಪ್ರೈಮರಿ ಕೀ ವ್ಯಾಲ್ಯೂಸ್ನ ನಾವೇನು ಇನ್ಸರ್ಟ್ ಮಾಡ್ತಾ ಹೋಗಲ್ಲ, ಆಟೋಮೆಟಿಕಲಿ ಡೇಟಾಬೇಸಲ್ಲೇ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಐಡೆಂಟಿಟಿ ಸ್ಪೆಸಿಫಿಕೇಷನ್ ಅಂತ ಒಂದು ಆಪ್ಷನ್ ಇದೆ ಇಲ್ಲಿ. ಐಡೆಂಟಿಟಿ ಸ್ಪೆಸಿಫಿಕೇಷನ್ ಈಸ್ ಐಡೆಂಟಿಟಿ, ಇದನ್ನು ನಾನು ಎಸ್ ಕೊಡ್ತೀನಿ. ಓಕೆ, ಎಸ್ ಕೊಟ್ಟಾಗ ಐಡೆಂಟಿಟಿ ಇನ್ಕ್ರಿಮೆಂಟ್ ಪ್ರತಿ ರೋಗು 1ಇಂದ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಎಲ್ಲಿಂದ ಶುರು ಆಗುತ್ತೆ? 1ಇಂದ ಶುರು ಆಗುತ್ತೆ. ಓಕೆನಾ? ಸೊ ಇಷ್ಟು ಏನಾಯ್ತಪ್ಪ, ನಾವಿಲ್ಲಿ ವಾಟ್ ವಿ ಡನ್ ವಿತ್ ಡಿಪಾರ್ಟ್ಮೆಂಟ್ ಟೇಬಲ್. ಓಕೆ, ಇದನ್ನು ನಾನು ಇವಾಗ ಏನು ಮಾಡಬೇಕಾಗತ್ತೆ? ಸೇವ್ ಮಾಡಬೇಕಾಗತ್ತೆ. ಸೇವ್ ಮಾಡ್ತಾ ಇದ್ದೀನಿ. ಏನಂತ ಸೇವ್ ಮಾಡ್ತಾ ಇದ್ದೀನಿ? ಟೇಬಲ್ TBL ಅಂಡರ್ಸ್ಕೋರ್ ಡಿಪಾರ್ಟ್ಮೆಂಟ್. ಓಕೆನಾ? ಡಿಪಾರ್ಟ್ಮೆಂಟ್ ಟೇಬಲ್ ಏನಾಯ್ತು ಇವಾಗ ಕ್ರಿಯೇಟ್ ಆಗಿದೆ. ನಮ್ಮ ಡೇಟಾಬೇಸಲ್ಲಿ ಬಂದು ನೋಡೋಣ ಟೇಬಲ್ಸ್ ಇದೆಯಾ? ಇಲ್ಲ. ಹಾಗಾಗಿ ಇದನ್ನು ರಿಫ್ರೆಶ್ ಮಾಡೋಣ. ಇವಾಗ ಟೇಬಲ್ ಬಂದು ನೋಡಿದ್ರೆ ಡಿಪಾರ್ಟ್ಮೆಂಟ್ ಟೇಬಲ್ ಇದೆ. ಓಕೆನಾ? ಸೊ ಇದೇ ರೀತಿ ನಾವು ಇವಾಗ ಎಂಪ್ಲಾಯ್ ಟೇಬಲ್ನ ಕ್ರಿಯೇಟ್ ಮಾಡಬೇಕು. ರೈಟ್ ಕ್ಲಿಕ್, ಟೇಬಲ್. ಎಂಪ್ಲಾಯ್ ಟೇಬಲಲ್ಲಿ ಏನಿದೆ? ಎಂಪ್ಲಾಯ್ ಐ ಡಿ, ಡೇಟಾ ಟೈಪ್ ಇಂಟೀಜರ್ ಇದೆ. ಇದು ನಲ್ ಅಕ್ಸೆಪ್ಟ್ ಮಾಡಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಎಂಪ್ಲಾಯಿ ನೇಮ್. ಎಂಪ್ಲಾಯಿ ನೇಮ್ ಬಂದ್ಬಿಟ್ಟು ಎನ್ ವ್ಯಾರ್ಕ್ಯಾರ್ 50, ಇದನ್ನು ನಲ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಸೊ ಅದಾದಮೇಲೆ ಎಂಪ್ಲಾಯಿ ನೇಮ್ ಆದಮೇಲೆ ಡಿಪಾರ್ಟ್ಮೆಂಟ್ ಐ ಡಿ. ಡಿಪಾರ್ಟ್ಮೆಂಟ್ ಐ ಡಿ, ಸೊ ಇದ್ರದ್ದು ಡೇಟಾ ಟೈಪ್ ಏನಿತ್ತು? ಇಂಟೀಜರ್ ಇತ್ತು ಡಿಪಾರ್ಟ್ಮೆಂಟ್ ಟೇಬಲಲ್ಲಿ. ಇಲ್ಲಿ ಅದೇ ಕೊಡ್ತಾ ಇದ್ದೀನಿ. ಇದನ್ನು ನಲ್ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಪ್ರೈಮರಿ ಕೀ ಸೆಟ್ ಮಾಡಬೇಕಪ್ಪ ಅಂದರೆ ಏನು ಮಾಡ್ತೀನಿ? ಸೆಟ್ ಪ್ರೈಮರಿ ಕೀ. ಓಕೆನಾ? ಸೊ ಇವಾಗ ಐಡೆಂಟಿಟಿ ಸ್ಪೆಸಿಫಿಕೇಶನ್ ಸೆಟ್ ಮಾಡಬೇಕು ಇದಕ್ಕೂ ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ? ಐಡೆಂಟಿಟಿ ಸ್ಪೆಸಿಫಿಕೇಶನ್ what I used to do, I used to enlarge this. Okay, ಐಡೆಂಟಿಟಿ ಸ್ಪೆಸಿಫಿಕೇಶನ್ ಸೀಡ್ ವ್ಯಾಲ್ಯೂ 1ಗೆ ನಾನು ಕೊಟ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಡಿಪಾರ್ಟ್ಮೆಂಟ್ ಐ ಡಿ ಇದೆ. ಇದನ್ನು ನಾನು ಏನು ಮಾಡಬೇಕು? ರಿಲೇಷನ್ಶಿಪ್ಸ್. ಯಾವ ರಿಲೇಷನ್ಶಿಪ್ಪು? ಒಂದು ಆ್ಯಡ್ ಮಾಡಿ. ಫಾರಿನ್ ಕೀ ರಿಲೇಷನ್ಶಿಪ್ ಆ್ಯಡ್ ಆಗ್ತಾ ಇದೆ. ಸೊ ಇದರಲ್ಲಿ ವಾಟ್ ಟೇಬಲ್ ಆ್ಯಂಡ್ ಕಾಲಮ್ ಸ್ಪೆಸಿಫಿಕೇಶನ್, ಯಾವ ಟೇಬಲಲ್ಲಿ ಪ್ರೈಮರಿ ಕೀ ಇದೆ, ಯಾವ ಟೇಬಲಲ್ಲಿ ವಾಟ್ ಫಾರಿನ್ ಕೀ ಇದೆ ಅಂತ ಈ 3 ಡಾಟೆಡ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪ್ರೈಮರಿ ಕೀ ಟೇಬಲ್ ಯಾವುದಪ್ಪ? ಪ್ರೈಮರಿ ಕೀ ಇರೋದು ಡಿಪಾರ್ಟ್ಮೆಂಟ್ ಐ ಡಿನಲ್ಲಿದೆ. ಯಾವುದು? ಯಾವ ಕಾಲಮು? ಡಿಪಾರ್ಟ್ಮೆಂಟ್ ಐ ಡಿ. ಸೊ ಡಿಪಾರ್ಟ್ಮೆಂಟ್ ಟೇಬಲ್, ಡಿಪಾರ್ಟ್ಮೆಂಟ್ ಐ ಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೂ ಈ ಟೇಬಲ್ಲು ಯಾವುದು ಸೆಟ್ ಆಗಿಲ್ಲ, ಫಾರಿನ್ ಕೀ ಇರೋದು. ಯಾವ ಟೇಬಲ್, ಯಾವ ಕಾಲಮ್ ಇದು? ಡಿಪಾರ್ಟ್ಮೆಂಟ್ ಐ ಡಿ. ಅಂದರೆ ಅದೇ ಇವಾಗ ಕ್ರಿಯೇಟ್ ಮಾಡ್ತಾ ಇದ್ದೀವಲ್ಲ, ಎಂಪ್ಲಾಯ್ ಟೇಬಲ್ಲೇ ತೊಗೊಂಡಿದೆ. ಇಷ್ಟಾದಮೇಲೆ ನಾನೇನು ಕೊಡ್ತಾ ಇದ್ದೀನಿ? ಓಕೆ ಕೊಡ್ತಾ ಇದ್ದೀನಿ. ಓಕೆ, ದೆನ್ ಐ ಆಮ್ ಗೋಯಿಂಗ್ ಟು ಪುಟ್ ಕ್ಲೋಸ್ ಇಯರ್. ಓಕೆ, ಸೊ ಇಲ್ಲೇನಾಗಿದೆ? ವಾಟ್ ಫಾರಿನ್ ಕೀನು ನಾನು ಮೆನ್ಷನ್ ಮಾಡಿದ್ದಾಯಿತು. ಇದಾದಮೇಲೆ ಐ ಆಮ್ ಗೋಯಿಂಗ್ ಟು ಸೇವ್ ದಿಸ್. ಇದನ್ನು ನಾನೇನಂತ ಕೊಡ್ತೀನಿ? ಟೇಬಲ್ TBL ಎಂಪ್ಲಾಯಿ EMP ಅಂತ ಕೊಟ್ಟಿರ್ತೀನಿ. ಸೊ ಸೇವ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಬನ್ನಿ, ನಾನು ಸೇವ್ ಮಾಡೋಕ್ಕೆ ಹೋದಾಗ ಆಪ್ಷನ್ ಕೇಳ್ತಾ ಇದೆ.
2 ಟೇಬಲ್ಲು ಏನಾಗ್ತಾ ಇದೆ, ಡಿಪಾರ್ಟ್ಮೆಂಟು ಮತ್ತು ಎಂಪ್ಲಾಯಿ ಫಾರಿನ್ ಕೀ ರಿಲೇಷನ್ಶಿಪ್ಪಲ್ಲಿ ಇರೋದ್ರಿಂದ ಅವರು ಸರ್ಟೈನ್ ಚೇಂಜಸ್ ಮಾಡ್ತಾ ಇದ್ದಾರೆ ಒಳಗಡೆ. ಓಕೆ, ವಿತ್ ರೆಸ್ಪೆಕ್ಟ್ ಟು ಟೇಬಲ್ ಕ್ರಿಯೇಷನ್. ಅದನ್ನು ಸೇವ್ ಮಾಡಲಾ ಅಂತ ಹೇಳ್ತಾ ಇದ್ದಾರೆ. ಎಸ್ ಮಾಡಿ, ಸೇವ್ ಮಾಡಿ. ಓಕೆನಾ? ಸೊ ಹಾಗಾಗಿ ಇಲ್ಲಿ ಯಾವ್ಯಾವ ಟೇಬಲ್ ಕ್ರಿಯೇಟ್ ಆಯಿತು ನೋಡ್ತಾ ಬರ್ಬೋದು. ಮತ್ತೊಂದು ಸತಿ ರಿಫ್ರೆಶ್ ಮಾಡ್ತೀನಿ ನಾನು ಈ ಹೋಲ್ ಡೇಟಾಬೇಸ್ನ. ರೈಟ್ ಕ್ಲಿಕ್, ರಿಫ್ರೆಶ್. ಸೊ ಇಲ್ಲಿ ನೋಡ್ತಾ ಬಂದಾಗ ಡಿಪಾರ್ಟ್ಮೆಂಟ್ ಇದೆ ಮತ್ತು ಎಂಪ್ಲಾಯ್ ಇದೆ. ಡಿಪಾರ್ಟ್ಮೆಂಟ್ ಟೇಬಲಲ್ಲಿ ಪ್ರೈಮರಿ ಕೀ ಯಾವುದಪ್ಪ, ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಕೀ ಸಿಂಬಲ್ ಕೊಟ್ಟಿದ್ದಾನೆ, ಡಿಪಾರ್ಟ್ಮೆಂಟ್ ಐ ಡಿ. ಅದೇ ರೀತಿ ಎಂಪ್ಲಾಯ್ ಟೇಬಲ್ನ ಓಪನ್ ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಇದು ಡಾರ್ಕ್ ಕೀ ಇದೆಯಲ್ಲ, ಇದು ಬಂದ್ಬಿಟ್ಟು ಪ್ರೈಮರಿ ಕೀ. ಇಲ್ಲಿ ನೋಡಿ, ದಿಸ್ ಈಸ್ ವಾಟ್ ಲೈಟ್ ಕೀ ಇದೆಯಲ್ಲ, ದಿಸ್ ಈಸ್ ವಾಟ್ ಫಾರಿನ್ ಕೀ. ಇಲ್ಲಿ ಕೊಟ್ಟಿದ್ದಾನೆ FK ಅಂತ. ಗೆಟಿಂಗ್? ಓಕೆ, ಇವಾಗ 2 ಟೇಬಲ್ಸು ಕ್ರಿಯೇಟ್ ಆಗಿದ್ದಾಯಿತು. ಫಸ್ಟ್ ಬಂದ್ಬಿಟ್ಟು ನಾನು ಏನು ಮಾಡಬೇಕು, ಯಾವ ಟೇಬಲ್ಗೆ ಡೇಟಾ ಎಂಟ್ರಿ ಮಾಡಬೇಕು? ಡಿಪಾರ್ಟ್ಮೆಂಟ್ ಟೇಬಲ್ಗೆ ಡೇಟಾನ ಏನು ಮಾಡಬೇಕಾಗತ್ತೆ, ಐ ನೀಡ್ ಟು ಎಂಟರ್. ಯಾವ ರೀತಿ ಎಂಟ್ರ್ ಮಾಡಬೇಕು ಡಿಪಾರ್ಟ್ಮೆಂಟ್ ಟೇಬಲ್ಗೆ ಅನ್ನೋದಕ್ಕೆ ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ, ರೈಟ್ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ 1000 ರೋಸ್ ಅಂತ ಕೊಟ್ಟಿದ್ದೀನಿ. ಸೆಲೆಕ್ಟ್ ಅಲ್ಲ, ಅದು ಆ್ಯಕ್ಚುಲಿ ಆಪ್ಷನ್ ತಪ್ಪು, ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದು ಏನಪ್ಪ ಅಂದರೆ ಎಡಿಟ್. ಓಕೆ, ಸೊ ಇಲ್ಲಿ ನಾನು ಈ ಡಿಪಾರ್ಟ್ಮೆಂಟ್ ಐ ಡಿ ನಾನು ಕೊಡೋಂಗಿಲ್ಲ, ಆಟೋಮೆಟಿಕಲಿ ಅದೇ ಅದ್ರ ಪಾಡಿಗೆ ಅದು 1ಇಂದ ಶುರು ಆಗ್ತಾ ಹೋಗುತ್ತೆ. ಡಿಪಾರ್ಟ್ಮೆಂಟ್ ನೇಮ್ ಬಂದ್ಬಿಟ್ಟು ನಾನೇನಂತ ಕೊಡ್ತೀನಿ, ಡೆವಲಪ್ಮೆಂಟ್. ಓಕೆ, ಡಿಪಾರ್ಟ್ಮೆಂಟ್ ಲೊಕೇಶನ್ ಏನು ಕೊಡ್ತಾ ಇದ್ದೀನಿ ನಾನು, SS ಲೇಔಟ್. ಓಕೆನಾ, SS ಲೇಔಟ್ B ಬ್ಲಾಕ್ ಅಂತ ಕೊಟ್ಟಿರ್ತೀನಿ ನಾನು. ಓಕೆ, ಬನ್ನಿ ಇವಾಗ ನೋಡಿ, ಆಟೋಮೆಟಿಕಲಿ ಇದು 1 ಇನ್ಸರ್ಟ್ ಆಗಿದೆ. ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ನೇಮು ಮತ್ತು ಡಿಪಾರ್ಟ್ಮೆಂಟ್ ಲೊಕೇಶನ್ SS ಲೇಔಟ್ B ಬ್ಲಾಕ್. ಸೊ ಇವಾಗ ನಾನು ಡೇಟಾನ ನೋಡಬೇಕಪ್ಪ ಅಂತ ಅಂದರೆ ಏನು ಮಾಡಬೇಕಾಗುತ್ತೆ, ಜಸ್ಟ್ ಒಂದು ಕ್ವೈರಿನ ರನ್ ಮಾಡ್ತೀನಿ ನಾನು. ನ್ಯೂ ಕ್ವೈರಿ ಏನಾಗ್ತೀನಿ ನಾನು, ಸೆಲೆಕ್ಟ್ ಸ್ಟಾರ್, ಯಾವ ಡೇಟಾಬೇಸ್ ಸೆಲೆಕ್ಟ್ ಆಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೆಲೆಕ್ಟ್ ಸ್ಟಾರ್ ಫ್ರಮ್ TBL ಯಾವುದಿದೆಯಪ್ಪ, ಡಿಪಾರ್ಟ್ಮೆಂಟ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನಾನು ರನ್ ಮಾಡ್ತಾ ಇದ್ದೀನಿ. ನೋಡ್ತಾ ಬನ್ನಿ, ಫಸ್ಟ್ ರೋ ನಾವು ಹಾಕಿದ್ದು ಡೇಟಾ ಹಾಕಿದ್ದು ಬಂದಿದೆ. ಫಸ್ಟ್ ರೋ ಹಾಕಿದ್ದು ನಾವು ಯಾವ ರೀತಿ ಡೇಟಾ ಹಾಕಿದ್ವಿ, ಈ ಥರ ಡೇಟಾ ಹಾಕಿದ್ವಿ. ಇದೇ ಒಂದೇ ನಾವೇ ಇರೋದು ಇಲ್ಲ, ಕ್ವೈರಿ ಮುಖಾಂತರ ಹಾಕ್ಬೋದು. ಯಾವ ರೀತಿ, ಇನ್ಸರ್ಟ್ ಇಂಟು ಯಾವುದು, ಟೇಬಲ್ ಡಿಪಾರ್ಟ್ಮೆಂಟ್. ಸೊ ಇದರಲ್ಲಿ ಕಾಲಮ್ ನೇಮ್ಸ್ ಕೊಡಿ. ಡಿಪಾರ್ಟ್ಮೆಂಟ್ ಐ ಡಿ ಏನು ನಾವು ಹಾಕಲ್ಲ, ಡಿಪಾರ್ಟ್ಮೆಂಟ್ ನೇಮ್. ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಯಾವುದಪ್ಪ, ಡಿ ಲೊಕೇಶನ್. 2 ಕಾಲಮ್ಸ್. ಇದಕ್ಕೆ ವ್ಯಾಲ್ಯೂಸ್ ನಾನು ಇಲ್ಲಿ ಏನು ಕೊಡ್ತಾ ಇದ್ದೀನಿ, ವ್ಯಾಲ್ಯೂಸ್. ಡಿಪಾರ್ಟ್ಮೆಂಟ್ ನೇಮ್, ಸೊ ನಾನು ಇದು ಸ್ಟ್ರಿಂಗ್ ಆಗಿರೋದ್ರಿಂದ ಎನ್ ವ್ಯಾರ್ಕ್ಯಾರ್ ಅಂದರೆ ಸ್ಟ್ರಿಂಗ್ ಆಗಿರುತ್ತೆ, ಹಾಗಾಗಿ ನಾನು ಏನು ಮಾಡಬೇಕಾಗುತ್ತೆ, ಸಿಂಗಲ್ ಕೋಟಲ್ಲಿ ಕೊಡಬೇಕಾಗುತ್ತೆ. ವ್ಯಾಲ್ಯೂ ಏನು ಕೊಡ್ತಾ ಇದ್ದೀನಿ ನಾನು, ಡಿಪಾರ್ಟ್ಮೆಂಟ್ ನೇಮ್ದು ವ್ಯಾಲ್ಯೂ ಬಂದ್ಬಿಟ್ಟು ದಿಸ್ ಈಸ್ ವಾಟ್ ಟೀಚಿಂಗ್ ಅಂತ ಕೊಡ್ತಾ ಇದ್ದೀನಿ, ಟೀಚಿಂಗ್. ನೆಕ್ಸ್ಟ್ ಲೊಕೇಶನ್ ಬಂದ್ಬಿಟ್ಟು TB ನಗರ್ ಅಂತ ಕೊಡ್ತಾ ಇದ್ದೀನಿ, TB. ಸ್ವಲ್ಪ ಸೈಜ್ ಸಣ್ಣದು ಮಾಡ್ಕೊಳ್ಳೋಣ, TB ನಗರ್. ಓಕೆನಾ, ಸೊ ಇಷ್ಟ ಆಯಿತು. ಇದಾದಮೇಲೆ ನೆಕ್ಸ್ಟ್ ಇದನ್ನು ನಾನು ಕ್ವೈರಿನ ಎಕ್ಸಿಕ್ಯೂಟ್ ಮಾಡ್ತೀನಿ. 1 ರೋ ಅಫೆಕ್ಟೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಬನ್ನಿ ನೋಡೋಣ, ಮತ್ತೊಂದು ಸತಿ ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ. ಬಂದಿದೆಯಾ, ಡೆವಲಪ್ಮೆಂಟ್ ಇದೆ, ಟೀಚಿಂಗ್ ಇದೆ. ಇದಾದಮೇಲೆ ಮತ್ತೊಂದು ರೋ ಹಾಕ್ತೀರಾ ನೀವು, ಹಾಕಿ, ನೋ ಪ್ರಾಬ್ಲಮ್. ಜಸ್ಟ್ ವ್ಯಾಲ್ಯೂಸ್ ಚೇಂಜ್ ಮಾಡಿಬಿಟ್ರೆ ಆಯಿತು. ಇಲ್ಲಿ ಟೆಸ್ಟಿಂಗ್ ಇರೋದನ್ನು ಏನು ಮಾಡ್ತೀನಿ, ಟೀಚಿಂಗ್ ಇರೋದನ್ನು ನಾನು ಟೆಸ್ಟಿಂಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಇದು TB ನಗರ್ ಇದೆಯಲ್ಲ, ಇದನ್ನು ನಾನು KB ಎಕ್ಸ್ಟೆನ್ಷನ್ ಮಾಡ್ತಾ ಇದ್ದೀನಿ. KB ಎಕ್ಸ್ಟೆನ್ಷನ್. ಓಕೆ, ಸೊ ಇದನ್ನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಗೆಟಿಂಗ್? ಸೊ ಇವಾಗ ಮತ್ತೊಂದು ಸತಿ ನಾನು ಸೆಲೆಕ್ಟ್ ಮಾಡ್ಕೊಂಡು ನೋಡೋಣ, ಎಕ್ಸಿಕ್ಯೂಟ್ ಮಾಡಿಬಿಟ್ಟು 3 ರೋಸು ಇನ್ಸರ್ಟ್ ಆಗಿದೆ. ಇದೇ ರೀತಿ ನಾನೇನು ಮಾಡಬೇಕಪ್ಪ ಅಂದರೆ, ಐ ನೀಡ್ ಟು ಇನ್ಸರ್ಟ್ ಇಂಟು ವಿಚ್ ಟೇಬಲ್, ನಮ್ಮ ಎಂಪ್ಲಾಯ್ ಟೇಬಲ್ಗೆ ನಾನು ಇನ್ಸರ್ಟ್ ಮಾಡಬೇಕು. ಸೊ ಸೇಮ್ ಕ್ವೈರಿ, ಇನ್ಸರ್ಟ್ ಇಂಟು ಟೇಬಲ್ ಎಂಪ್ಲಾಯಿ. ಸೊ ಇಲ್ಲಿ ನಾವು ಕಾಲಮ್ ನೇಮ್ಸ್ನ ಕೊಡಬೇಕಾಗತ್ತೆ. ಯಾವುದಿದೆ ಕಾಲಮ್ ನೇಮ್ಸು, ಎಂಪ್ಲಾಯ್ ಐ ಡಿ ನಾವು ಕೊಡೋಂಗಿಲ್ಲ, ಆಟೋಮೆಟಿಕಲಿ ಇನ್ಕ್ರಿಮೆಂಟ್ ಆಗುತ್ತೆ. ಎಂಪ್ಲಾಯ್ ನೇಮ್ DEPT ಇದೆ ಇದು, ಸಾರಿ, ನಾವು ಎಂಪ್ಲಾಯ್ ಚೂಸ್ ಮಾಡ್ಕೋಬೇಕು. ಹಾಗಾಗಿ ಈ ನೇಮ್ ಅಂತ ಇದೆ, ಹೌದಾ? ಅದಾದಮೇಲೆ ಡಿಪಾರ್ಟ್ಮೆಂಟ್ ID ಇದೆ.
ಗೆಟಿಂಗ್. ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ವ್ಯಾಲ್ಯೂಸ್ ನಾನು ಏನು ಕೊಡ್ತಾ ಇದ್ದೀನಿ, ಸ್ಟ್ರಿಂಗ್ ಆಗಿರೋದ್ರಿಂದ ರಘು ಗುರುಮೂರ್ತಿ RG ಅಂತ ಕೊಡ್ತೀನಿ ಅಷ್ಟೇ. ನೆಕ್ಸ್ಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಐ ಡಿ, ಯಾವುದು ಡಿಪಾರ್ಟ್ಮೆಂಟ್ ಐ ಡಿ 1 ಕೊಡ್ತಾ ಇದ್ದೀನಿ. ಸೊ 1 ಕೊಟ್ಬಿಟ್ಟು ಐ ಯೂಸ್ ಟು ಎಂಟರ್, ಅಂದರೆ ಯಾವುದಪ್ಪ, ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್, ಫಾರಿನ್ ಕೀ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಇನ್ಕರೆಕ್ಟ್ ಸಿಂಟ್ಯಾಕ್ಸ್ ನಿಯರ್ ವ್ಯಾಲ್ಯೂ. ಸೊ ಇಲ್ಲಿ ವ್ಯಾಲ್ಯೂಡ್ ಅಂತ ಇದೆ, ವ್ಯಾಲ್ಯೂಸ್ ಹಾಕಬೇಕು. ಓಕೆನಾ, ಸೆಲೆಕ್ಟ್ ಮಾಡ್ಕೊಳ್ಳಿ, ಮತ್ತೊಂದು ಸರಿ ರನ್ ಮಾಡಿ. 1 ರೋ ಅಫೆಕ್ಟೆಡ್. ಇವಾಗ ಸೆಲೆಕ್ಟ್ ಸ್ಟಾರ್ ಫ್ರಮ್ ಟೇಬಲ್ ಎಂಪ್ಲಾಯಿ, ಎಕ್ಸಿಕ್ಯೂಟ್ ಮಾಡಿ, ನೋಡ್ತಾ ಬನ್ನಿ. ಓಕೆ, ಎಂಪ್ಲಾಯ್ ಟೇಬಲ್ಗೆ ಡೇಟಾ ಬಂತು. ಇವಾಗ ಇದೇ ರೀತಿ ನಾನು ಇನ್ನೊಂದು ಟೇಬಲ್ಗೆ ಹಾಕಬೇಕಪ್ಪ ಅಂದರೆ ಇದನ್ನೇ ಕಾಪಿ ಮಾಡ್ಕೊಂಡು ಚೇಂಜ್ ಮಾಡ್ಬೋಣ ನಾವು. ಸೊ ಇದು ರೋಹನ್ ಹಾಕ್ತೀನಿ, ಡಿಪಾರ್ಟ್ಮೆಂಟ್ ಐ ಡಿ 2 ಹಾಕ್ತೀನಿ, ರನ್ ಮಾಡ್ತೀನಿ ನಾನು. 1 ರೋ ಅಫೆಕ್ಟೆಡ್. ಸೊ ನೋಡ್ತಾ ಹೋಗೋಣ ಡೇಟಾ ಏನಿದೆ, ಬಂದಿದೆ ಇಲ್ಲಿ ರೋಹನ್. ನೆಕ್ಸ್ಟ್ ಬಂದ್ಬಿಟ್ಟು ಮಂಜುದೊಂದು ಡೇಟಾ ಹಾಕೋಣ. ಮಂಜು ಆಲ್ಸೋ ವರ್ಕಿಂಗ್ ಇನ್ ವಾಟ್, ಡಿಪಾರ್ಟ್ಮೆಂಟ್ 1. ಓಕೆನಾ, ಸೊ ಇದು ಹೆಸರು ಚೇಂಜ್ ಮಾಡೋಣ, ಮಂಜು ಅಂತ. ಇಲ್ಲಿ ಎಷ್ಟು ರೋಸ್ ಆಯಿತು ಹಾಗಾದರೆ, 3 ರೋಸು ಕ್ರಿಯೇಟ್ ಆಗಿದ್ದಾಯಿತು. ಗೆಟಿಂಗ್. ಸೊ ಇದಾದಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಾನು ಮತ್ತೊಂದು ರೋ ಇನ್ಸರ್ಟ್ ಮಾಡ್ಲಿಕ್ಕೆ ನೋಡ್ತೀನಿ. ಮಂಜು ಆದಮೇಲೆ ಮನು ಅಂತ ಇನ್ಸರ್ಟ್ ಮಾಡ್ಲಿಕ್ಕೆ ನೋಡ್ತೀನಿ ನಾನು. ಈ ಮನು ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ಐ ಡಿ 4 ಅಂತ ಕೊಡ್ತೀನಿ. 4 ಅಂತ ಇಲ್ವೇ ಇಲ್ಲ ಡಿಪಾರ್ಟ್ಮೆಂಟ್ ಐ ಡಿ, ಬಟ್ ನಾನು ಕೊಡ್ತಿದ್ದೀನಿ, ನೋಡೋಣ ಏನಾಗುತ್ತೆ, ಇನ್ಸರ್ಟ್ ಆಗುತ್ತಾ ಇಲ್ಲ ಅಂತ. ಇಲ್ಲ, ಎರರ್ ಬರ್ತಾ ಇದೆ. ಏನು ಎರರ್ ಬರ್ತಾ ಇದೆ, ಫಾರಿನ್ ಕೀ ಕನ್ಸ್ಟೆಂಟ್. ನೋಡಪ್ಪ, ಕಾನ್ಫ್ಲಿಕ್ಟ್ ಆಗ್ತಾ ಇದೆ. ಕಾಲಮ್ ಡಿಪಾರ್ಟ್ಮೆಂಟ್ DID ಅನ್ನೋದು ಇಲ್ವೇ ಇಲ್ಲ 4 ಅಂತ. ನೀನು ಹೆಂಗೆ ತಗೊಳ್ತಾ ಇದೀಯಾ, ಡಿಪಾರ್ಟ್ಮೆಂಟಲ್ಲಿ ಇಲ್ದಿರೋದನ್ನ ಹೆಂಗೆ ಆಗ್ತೀಯಾ ಇಲ್ಲಿ ಈ ಟೇಬಲಲ್ಲಿ ಅಂತ. ಅರ್ಥ ಆಗ್ತಾ ಇದೆಯಾ? ದಿಸ್ ಈಸ್ ವಾಟ್ ದಿ ಫಾರಿನ್ ಕೀ ಕನ್ಸ್ಟೆಂಟ್. ಗೆಟಿಂಗ್. ಹೋಪ್ ಯು ಆಲ್ ಗೆಟಿಂಗ್ ದಿ ಕಾನ್ಸೆಪ್ಟ್ ವಾಟ್ ಐ ಆಮ್ ಟೆಲಿಂಗ್ ನೌ. ಸೊ ಇದನ್ನು ನಾವೇನಂತ ಕರಿತೀವಿ, ಫಾರಿನ್ ಕೀ ಕಾನ್ಸೆಪ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವೇನು ಮಾಡ್ತಾ ಹೋಗೋಣಪ್ಪ ಅಂತಂದರೆ, ಈ ಕ್ವೈರೀಸ್ನ ನಮ್ಮ C# ಮುಖಾಂತರ ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಓಕೆ, ದಟ್ಸ್ ಇಟ್. ಥ್ಯಾಂಕ್ ಯು ಆಲ್. ಹ್ಯಾವ್ ಎ ನೈಸ್ ಡೇ.